ಮಾಡಬೇಕು. ಹಾಗೂ ರಮಾನಂದ ಸ್ವಾಮೀಜಿಗಳು ಕನಕದಾಸ ಮಹಾಸಂಸ್ಥಾನ ಮಠ ಮಾಗಡಿ ತಾಲೂಕು ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಹೇಳಿ ಎಲ್ಲ ಕುರಿಗಾರರ ಕುಟುಂಬದ ಪರವಾಗಿ ಸ್ವಾಗತ ಬಯಸ್ತೇನೆ. ಈಗ ಇನ್ನ ಮುಂದೆ ಕೂಡ ಮಾತಾಡಲಿದ್ದಾರೆ. ನಮ್ಮ ಮಹಿಳೆಯರ ಪರವಾಗಿ ಈ ಒಂದು ಕುರಿಗಾರರ ಕುಟುಂಬದ ಮಹಿಳೆಯರ ನೋವನ್ನ ಸ್ವಲ್ಪ ಸ್ವಲ್ಪ ಅರ್ತಿರ್ತಕ್ಕಂಥ ಅದ್ರ ಬಗ್ಗೆ ಜ್ಞಾನವನ್ನು ಪಡೆದಿರ್ತಕ್ಕಂಥ ಪ್ರೇಮಲತಾ ಅವರು ಕೂಡ ಆ ಒಂದು ಕುರಿಗಾರರ ಕುಟುಂಬದ ಮಹಿಳೆಯರ ದೌರ್ಜನ್ಯದ ನೋವುಗಳನ್ನ ಈ ವೇದಿಕೆ ಮೂಲಕ ನಿವೇದನೆ ಮಾಡ್ಬೇಕು ಅಂತ ಹೇಳಿ ಪ್ರೇಮಲತಾ ಅವ್ರನ್ನ ವೇದಿಕೆಗೆ ಸ್ವಾಗತಿಸ್ತೀವಿ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಅಣ್ಣಂದರಿಗೂ ಹಾಗೂ ಪೂಜ್ಯ ಸ್ವಾಮೀಜಿಯವರಿಗೂ ವಂದಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಸಮಾಜದ ಪರಮ ಪೂಜ್ಯ ಕಾಗಿನೆಲೆ ಮಹಾ ಸಂಸ್ಥಾನ ಕನಕ ಗುರುಪೀಠ ತಿಂತಿಣಿ ಶಾಖಾಮಠದ ಪರಮ ಪೂಜ್ಯರು ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮಿಗಳ ಪದ್ಮಪಾದಗಳಿಗೆ ನಮಸ್ಕಾರ. ಸಮಾಜದ ಏಳಿಗೆಗಾಗಿ 21 ದಿನ ಸತತವಾಗಿ ಮನೆಗೂ ಬರ್ಲಾರ್ದಂಗ ನಾವು ಸಂಚಾರಿ ಕುರಿಗಾಹಿಗಳು ಅಲ್ಲೇ ಟೆಂಟ್ ಹಾಕೊಂಡು ಪಾಪ ಸರಿಸುಮಾರು 2 ರಿಂದ 3 ದಿನ ಇದ್ದು ಅಲ್ಲೇ ಕುರಿಗಳನ್ನೆಲ್ಲ ಮೇಯಿಸ್ಕೊಂಡು ಅವತ್ತು ಬೆಳಗಿನ ಜಾವ ಅವರು ಹೊರಡಬೇಕಾಗಿತ್ತು. ಆ ಹೊರಡೋ ಸಂದರ್ಭದಲ್ಲಿ ಒಂದಷ್ಟು ಕುರಿಗಳು ಮತ್ತು ಕುರಿಗಾಹಿ ನಮ್ಮ ಯುವಕರು ಒಂದಿಬ್ರು ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ಅವರು ಆ ರೋಡ್ ಕ್ರಾಸ್ ಮಾಡಿಸ್ತಾ ಇರೋಂಥ ಸಂದರ್ಭದಲ್ಲಿ ಲಾರಿ ಅಡ್ಡ ಬಂದು ಆ ಕುರಿಗಳನ್ನ ಮತ್ತೆ ಆ ಕುರಿಗಾಹಿ ನಮ್ಮ ಯುವಕನನ್ನ ಸರಿಸುಮಾರು 2 ಕಿಲೋಮೀಟರ್ ವರೆಗೂ ಆ ಶವವನ್ನ ಇಲ್ಲ ಅಂತಂದ್ರೆ ನಮ್ಮನ್ನು ಬೇಕಿದ್ರೆ ನಾಡಿಗೆ ಒಯ್ಯಲ್ಲಕ್ಕೆ ನಾವು ಆ ಕಡೆಗೆ ಹೋಗೋಣ ವಿಧಾನಸೌಧದ ಕಡೆಗೆ. ಕುರಿ ಮೇಯಿಸುವುದು ನಮ್ಮ ಹಕ್ಕು. ಬೇಕೇ